ಹೋಗಿ ಬರ್ತಾನೆ ತಗೋ. ಅಪ್ಪಂಗೆ ಹೇಳು. ಅಪ್ಪನ ನೋಡು, ನಾ ಊರಿಗೆ ಹೋಗೋ ಮುಂದೆ ಮನೆಯಾಗಿಲ್ಲ, ಹೊಲಕ್ಕೆ ಹೋಗೈತೇನೆ. ಹ್ಞೂ ನನ್ನ ಮಗಳ ಹೊಲಕ್ಕೆ ಹೋಗೈತಿ. ನಿಮ್ಮಪ್ಪ ಹುಷಾರು ನೋಡುವ. ಪ್ರವೀಣ, ನನ್ನ ಮಗಳನ್ನ ಚಲೋ ನೋಡ್ಕೊಳಪ್ಪ. ಇನ್ನ ನೀವೇನು ಚಿಂತೆ ಮಾಡ್ಬೇಡ್ರಿ ಅತ್ಯಾರ, ನಾ ಚಲೋನ ನೋಡ್ಕೊತಾನೆ ರೀ. ಮುಂಚಿಂದನ ಇಷ್ಟನ ಪಟ್ಟಾನಲ್ರಿ. ಆಕಿನೇನು ಎದಕ್ಕೂ ಕೊರತಿಲ್ದಂಗೆ ಚಲೋ ನೋಡ್ಕೊಂಡು ಹೋಗ್ತಾನೆ ನೋಡ್ರಿ. ಮನ್ಯಾಗ ಆಕಿಗೆ ಯಾರು ರೀ ಆಕಿಗೆ ಅಡೆತಡೆ ಮಾಡೋರು? ಮನ್ಯಾಗ ಎಲ್ಲ ಆಕಿ ಕೈ ಆಕಿ ಬಾಯಿ ಆಕಿನ ಎಲ್ಲ ಮಾಡ್ಕೊಂಡು ಹೋಗೋದು. ಆಕಿಗೆ ಅದು ಮಾಡಬೇಡ ಇದು ಮಾಡಬೇಡ ಅನ್ನೋರು ಯಾರಿಲ್ಲ, ಎಲ್ಲ ಹಾಕಿದಾರಿ. ಏನಪ್ಪ, ಹ್ಞೂ ಬರ್ರಿ, ಹುಷಾರ್ಲಿ ಹೋಗ್ಬರ್ರಿ. ಫೋನ್ ಮಾಡುವ ಊರಿಗೆ ಹೋಗ್ಬಿಟ್ಟತ್ಲೆ. ಇವ ನಾವೇನು ಒಂದು ಮಣ ದೂರ ಇಲ್ಲಿ ತಗೋ. ಏನು ಎಡೆ ಬಿದ್ದರೆ ಇಲ್ಲಿ ಇರ್ತೇವೆ, ಎಡೆ ಬಿದ್ದರೆ ಅಲ್ಲಿ ಇರ್ತೇವೆ ಆಟ. ಬರ್ತಾನೆ ತಗೋ, ಫೋನ್ ಮಾಡ್ತೇನೆ ಹೋಗತ್ಲೆ. ಸರಿ ತಗೋ, ಹೋಗ್ಬರ್ರಿ, ಹುಷಾರವ. ಅಲ್ಲವ ಈಗಿನ ಚಲೋ ಮಾತಾಡಕತ್ತಿದ್ದೆ, ಯಾಕೆ ಆಡಕತ್ತಿ? ನಾ ಏನು ಬರ್ಲಿಲ್ಲಂಗೆ ಅಲ್ಲೇ ಇರ್ತಾನೇನು? ಬರ್ತಾನೆ, ಹೊಕ್ಕನಿ ಮಾಡ್ತಾನೆ. ನೀನು ಬಾ, ನಾನು ನೋಡಂಗಾದ್ರೆ ನಾನು ಬರ್ತಾನೆ. ಹ್ಞೂ 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 ನನ್ನ ಮಗಳ. ವೈನಿ ಹೋಗಿ ಬರ್ತಾನೆ. ಅಣ್ಣ ಹೋಗಿ ಬರ್ತಾನೆ. ಹ್ಞೂ 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 ಪ್ರಿಯಾ ಹೋಗಿ ಬಾ. ಹುಷಾರು ನೋಡು. ಹೋಗ್ಬಾ. ನನ್ನ ಮಗಳು ಇಲ್ಲೇ ಬಿಡ, ಶಾಲೆಗೆ ಹೋಗೈತಿ ಬರ್ತೈತಿ ಅನ್ಕೊಂತಿದ್ದೆ. ಬಟ್ ಗಂಡನ ಮನೆಗೆ ಹೋದ್ಲು. ಎದಕ್ಕರ ಆಗ್ಲಿಪ್ಪ ಅಂದ ತಕ್ಷಣ ಬರ್ತಿದ್ಲು. ಇನ್ನು ಗಂಡಂದು ಮಾವಂದು ಪರ್ಮಿಷನ್ ತಗೋಬೇಕು, ಬರಾಕ ಹೋಗ್ಬೇಕು. ಯವ್ವ ಹಂಗೆ ಅನ್ಕೊಂತಿ? ಪ್ರವೀಣ ಚಲೋನ ನೋಡ್ಕೊಂತಂತದ. ಯಾಕಂದ್ರೆ ಇಷ್ಟಪಟ್ಟು ಮದುವೆ ಆಗ್ಯಾರ ಅಂದಮೇಲೆ ಚಲೋನ ನೋಡ್ಕೊಂತಾರೆ. ಹತ್ತಿರ ಏನಾಗಲ್ಲ, ಸುಮ್ಮನೆ ರೀ, ಸಮಾಧಾನ ಮಾಡ್ಕೊಳ್ರಿ. ನಾನು ಬಾಂಡೆ ಓದವ್ರಿ, ಬಟ್ಟಿನ ಭಾಳ ಅದಾವ್ರು, ಹೊಗಡು ಬಿದ್ದವು. ಮದುವೆ ಆದ್ಸುಟ್ಟು ಮದುವೆ ಅಂತಂದು ಏನೇನು ಹೋಗದ ಇಲ್ಲರಿ, ಬಟ್ಟೆ ಹಂಗಾಗಿ ಕುಂತವು. ನಾವು ಸರ್ಬಿ ನಾನು ಹೋಗದಾಗಿ ಬಾಂಡೆ ತೊಳಿತೇನೆ ರೀ. ಆಮೇಲೆ ಅಡುಗೆ ಮಾಡ್ತೇನೆ ರೀ. ಸರಿ ತಗೋ, ಆಯ್ತು. ಲಘುನ ನೀರು ಹಿಡ್ಕೊಂಡು ಹೋಗಿ ಓಸು ಬಾಂಡೆ ತೊಳಿಬೇಕು, ಇಲ್ಲಾಂದ್ರೆ ಬಾಂಡೆ ಹಂಗ ಉಳ್ಕೊಂತವು. ಏನು ರೀ ಪರವಕರ, ಆತೇನು ರೀ ಕೆಲಸ? ನೋಡು ಆತು ಈಗಿನ ಕೆಲಸ. 4 ಬಟ್ಟಿದು ನೀವು ಯಾಕೆ ಒಗ್ಯಂಗಾಗಿದ್ದಲ್ವ, ಸಾಕಾದಂಗಾಗಿತ್ತು ಹೊಲ ಮನೆ ಕೆಲಸಕ್ಕೆ ಹೋಗಿ. ಹಂಗಾಗಿ ಹೋಗೋದೆಲ್ಲ ಹಂಗೆ ಕುಡಿದ್ವಾ, ಹೋಗೋದಕ್ಕನ ಅಂತಂದು ನೀರು ಇದ್ದಿಲ್ಲ, ನೀರು ಹಿಡ್ಕೊಂಡು ಹೋಗೋಣ ಅಂತ ಬನ್ನಿ. ಹೌದ್ರಾ? ಮತ್ತೆ ಅಡಿಗೆಲ್ಲ ಆಗಿದ್ರೆ? ಅಡಿಗೆಲ್ಲ ಆಗಿತ್ವಾ. ನಿಮ್ದು ಹೌದು ಕೇಳ್ಬೇಕು ಅನ್ಕಂಡೆ. ನಿಮ್ಮ ಇಚ್ಚಿದ್ದು ನಿಮ್ಮ ನಾದಿನ ಮದುವೆ ಆತಂತಲ್ಲ, ಹೌದಾ? ಹ್ಞೂ ರೀ, ಇವತ್ತು ಹೋದ್ಲು ನೋಡ್ರಿ ಗಂಡನ ಮನೆಗೆ. ಮೊನ್ನೆನ ಮದುವೆ ಆತ್ರಿ, ನಿನ್ನೆ ಬಂದು ಇಲ್ಲೇ ಇದ್ರು, ಇವತ್ತು ಹೋಗ್ಯಾಳ್ರಿ. ಅಯ್ಯಯ್ಯ ಅದೇ ಅಂತ ಮದುವೆ ಮಾಡ್ತಾರೆ ಇವ ನಿಮ್ಮ ಅತ್ತಿ? ಒಬ್ರನ್ನ ಕಣ ಕರೆದಲ್ಲ ಓಣ್ಯಾಗ ತೀರ. ಏನು ಓಣ್ಯಾಗಿನ ಮಂದಿ ಎಲ್ಲ ವಿಜಯ ಹಾಕಿದ್ದಾರೆ ನಿಮ್ಮ ಅತ್ತಿಗೆ? ಇಲ್ರಿ, ಅವ್ರು ಸೌಸರದಾಗ ಆತ್ರಿ ಮದ್ವಿ, ಯಾರಿಗೂ ಹೇಳಿಲ್ರಿ. ಅವ್ರ ಮನೆಯವರು ನಾವು ಆಟ ಸೇರಿ ಮಾಡ್ಕೊಂಬಂದಿರಿ. ಇಲ್ಲೇ ದೇವಸ್ಥಾನದಾಗ ಹೋಗಿ ತಳೆ ಕಟ್ಸ್ಕೊಂಬಂದು ಮನ್ಯಾಗ ಎಲ್ಲ ಶಾಸ್ತ್ರ ಮುಗಿಸಿ ಇವತ್ತು ಕಳ್ಸೇವ್ ನೋಡ್ರಿ. ಅಲ್ವಾ, ಮನ್ಯಾಗ ಬಳಿ ಇಡ್ಸಾಕ ಮುತ್ತೈದರಿಗೆ ಬಳಿ ಯಾವಾಗ ಇಡ್ಲಿಲ್ಲಂಗೆ ಇಡಬಾರ್ದು. ಅದು ಮಗಳ ಮದುವೆ, ಮುತ್ತೈದು ಬಳಿ ಇಡ್ಸಾಕ ಬೇಕು ಅವನ್ನ. ಹ್ಞೂ ರೀ, ಆದ್ರೂ ಏನು ಮಾಡ್ಬೇಕ್ರಿ, ಅವ್ರು ಸೌಸರ ಆತು. ಮತ್ತು ಯಾರಿಗೂ ಏನೂ ಹೇಳಿಲ್ರಿ. ಹೌದು ಬಿಡವ, ನೀನು ನಿಮ್ಮ ಅತ್ತೆ ಬಿಟ್ಕೊಡಂಗಿಲ್ಲ ಬಿಡು. ನಿಮ್ಮ ಅತ್ತೆನ ನೀನು ಕೂಟ ಪಾಡಿದ್ದು ನಿನಗೆಲ್ಲ ಚಲೋ ತಂಗೆ ನೋಡ್ಕೊಂಡಿದ್ರ ನೀನು ಇದು ಮಾಡ್ತಿದ್ದಿ. ಯಾಕೆ ಹಂಗಿತ್ತು ಹೆಂಗದಿ, ಆದರೂ ಚಲೋನ ಬಿಡವ. ಅತ್ತೆನ ಯಾವಾಗ ಬಿಟ್ಕೊಡ್ಬಾರ್ದು. ಮತ್ತು ಮಂದಿದ್ರಿಗೆ ಮತ್ತು ಮನೆಗಿಂದ ಏಟರ ಇರಲಿ ರಾಡಿ ಮನೆಯನ್ನಾರು ಸೇರ್ಕೊಂಡು ಇದು ಮಾಡ್ಕೋಬೇಕು. ಮಂದಿದ್ರಿಗೆ ಹೇಳ್ಕೊಂಡು ಹೋಗೋದಲ್ಲ. ನೀನು ಹಂಗದಿ ಬಿಡವ. ಅಲ್ಲ, ನೀನು ನಿಮ್ಮ ಅತ್ತೆ ಪರವಾಗಿ ಮಾತಾಡ್ತಿ, ನಿಮ್ಮ ಅತ್ತೆ ನಿನ್ನ ಪರವಾಗಿ ಮಾತಾಡ್ಬೇಕಲ್ಲ. ತುಂಬ ನೋಡುವ, ತೆಗಿಲೇನಿಲ್ಲ ತಕ್ಕಂತ. ನಿಮ್ಮದು ಹೊಲದಾಗಿಂದ ಕೆಲಸ ಎಲ್ಲ ಮುಗಿತ್ರೆ? ಅಯ್ಯ ಇನ್ನೊಂದಿಟ್ಟು ಕಳೆ ತೆಗೆದು ಐತಿ, ನಾಳೆ ಹೋಗ್ಬೇಕು ನೋಡು. ನಿಮ್ದು ಏನಾಗ ಹೋಗ್ಬೇಕಣ್ಣ ನಾಳೆ? ನಾನು ನಾಳೆ ಹೋಗ್ಬೇಕ್ರಿ, ಕಳೆ ತೆಗೆದು ಒಂದಿಟ್ಟು ಐತಿ. ಅವ್ವ ಸಾಕಾಗೋತ್ವಾ, ಈ ಮಾರಿಂದ ಆ ಮೋರಿಗೆ ಹೋಗಿ ನೀರು ತುಂಬ್ಕೊಂಬರತ್ಲೆ ಸಾಕಾಗೋತ್ವಾ ದಮ್ಮತ್ತು. ಅಲ್ಲ ಈಗ ಯಾಕೆ ಕೂಟ ಮಾತಾಡ್ಕೊಂಡು ನಿಂತದ್ದು ಇಷ್ಟ ಆತಂಕ? ಇದಾ ನೋಡ್ಬಾ ನಮ್ಮ ಮನೆ ತಂಗಿ. ಯಾವಾಗಾರ ಬೇಸರ ಆತಂದ್ರೆ ಬಾ ಇತ್ಲಾಗ ಅಡ್ಡಾಡ್ಕೊಂತ ಬಾ. ತೀರ ಆಸರ ಬೇಸರ ಅಂತ ಎಲ್ಲರಿಗೂ ಇರ್ತೈತಿ. ಇತ್ಲಾಗ ಬಂದಿ ಅಂದ್ರೆ ಒಂದು ತೊಟಗೆ ಮಾತಾಡ್ಕೊಂಡು ಕುಂದ್ರಾಕ್ ಬರ್ತೈತಿ, ಮಾಡಕ್ಕೆ ಬರ್ತೈತಿ. ನಮ್ಮ ಮನ್ಯಾಗ ಏಟ್ ಅಂತ ಬದುಕು ಮಾಡೋದು, ಮನ್ಯಾಗ ಕುಂದ್ರೋದು ಅಂದ್ರೆ ಆಗಂಗಿಲ್ಲ. ನಮ್ಮ ಮನೆ ನೋಡ್ಬಾ ಇದ ನೋಡ್ಕೊ, ಮತ್ತೆ ಗೊತ್ತಾಕಿಲ್ಲ ಅಂತಂದು ಕರೆದ್ನಿ ನಾನು. ಅಲ್ಲ ಈ ಹಡಬಿಟ್ಟಿ ನನ್ನ ಸೊಸೆ ಅನ್ನಕ್ಕೆ ಆಕಿ ಕೂಟ್ ಮಾತಾಡ್ಕೊಂಡು ನಿಂತಾಳ. ಆಕಿದ್ದೊಂದು ಇಲ್ಲದೊಂದು ಏನು ಹೇಳಕತ್ತಾಳ ಏನ, ಈಕೆ ಏನು ಹೇಳಕತ್ತಾಳ ಏನ, ಎಲ್ಲಿ ನನ್ನ ಮಗಳ ಮದುವೆ ಹೆಂಗೆ ಆತ ಏನು ಅನ್ನೋದ್ರೆಲ್ಲ ತಿಳ್ಕೊಳಕತ್ತಾಳ. ಆಕಿ ಚಾಡಿ ಊರು ಚಾಡಿದ್ದಂಗೆ ಅದಾಳಕಿ. ಎಲ್ಲಾರು ನಮ್ಮ ಮನೆ ಸುದ್ದಿನೂ ಬೇಕಿ. ಮತ್ತು ಬಂದು ನನ್ನ ಹತ್ರ ಇಲ್ಲಿ ಮಾತಾಡಿದ್ರೆ ನಾನು ಒಂದು ಈಟು ತುರಾಪಟ್ಟಿ ಹೆಟ್ಗಿಟ್ಟೇನೆ ಅಂತಂದು ನನ್ನ ಸಸಿ ಕೊಟ್ಟು ಮಾತಾಡ್ಕೊಂಡು ನಿಂತಾಳ. ಅಲ್ಲಿಂದ ಇಲ್ಲಿಗೆ ನೀರು ಹೊತ್ಕೊಂಬಂದು ಬಾಂಡೆ ತೊಳೆತ್ಲೆ ಸಾಕು ಹೋಗತ್ತಪ್ಪ. ಏನೇನು ಭಾಳ ಇಲ್ಲ ಬಾಂಡೆ, ಒಂದು 2 ಎತ್ತಿಡೋದವು ಓಸನ ತೊಳೆದು ಎತ್ತಿಟ್ಬಿಟ್ಟೆ ಅಂದ್ರೆ ಆತು. ಪ್ರಿಯಾ ಹೋಗಿ ಮುಟ್ಟಿದ್ಲ ಏನ, ಮುಟ್ಟಿದ ಬಿಟ್ಲೆ ಫೋನ್ ಮಾಡ್ತಾನೆ ಅಂತ ಅಂದಿಲ್ಲ. ಯಾಕೆ ಫೋನ್ ಇಲ್ಲ, ಮಾಡಿದ್ರೆ ಒಳಗೈತಲ್ಲ ಫೋನು ಗೊತ್ತಾಗಿಲ್ಲ. ಹೋಗಿ ನೋಡ್ತಾನೆ, ಮಾಡಿಲ್ಲಕ್ಕೆ ನಾನು ಮಾಡಿ ಕೇಳ್ತಾನೆ. ಹೋಗಿ ಮುಟ್ಟಾಗ ಏನು ಮನೆಗೇನು ಬದುಕು ಪಾಪ ಗೊತ್ತಾಗತ್ತೆ ಇಲ್ಲ, ಅಡುಗೆನೂ ಮಾಡಿ ರೂಢಿ ಇಲ್ಲ ಏನಿಲ್ಲ. ಅದಕ್ಕೆ ಹೇಳ್ಕೊಡ್ಬೇಕು ನಾನು ಏನಾರ ಮಾಡುವ ಅಂತಂದು. ಹೋಗಿ ಒಂದಿಟ್ಟು ಪಾಯಸ ಮಾಡು ಅಂತ ಹೇಳಿ ಪಾಯಸ ಮಾಡಿ ದೇವ್ರ ಮನೆ ದೀಪ ಹಚ್ಚಿ ಎಡಿ ಮಾಡು ಅಂತಂದು ಏನು ಮಾಡಿಲ್ಲ ಏನ. ಇನ್ನು ಓದ ಹುಡುಗಿ ನೋಯಿಗೆ ಮದುವೆ ಮಾಡಿದ್ವಿ. ಮತ್ತು ಏನು ಮಾಡ್ಬೇಕು? ಏನು ಮುಚ್ಚಕ್ಕಿನಂಗಿಲ್ಲಲ್ಲ, ಎಲ್ಲ ಏನು ಹೊರಗೆ ಬರೋಕಬೇಕು. ಏನು ಮಾಡೋಕ್ಕಾಗಿಲ್ಲ. ಓಸನು ಬಟ್ಟೆ ನಾವು ಹೋಗೋದು ಒಣೆ ಹಾಕೀನಿ, ಮಳೆ ಮಾಡಿ ತಕ್ಕಂದಾರ ಬಂದು ಮಾಡಿಸಿಡ್ಬೇಕಾಗ್ತದೆ. ಒಂದು ರಾಶಿ ಬಟ್ಟೆ ಹೋಗ್ಯತ್ಲಿಗೆ ಸಾಕಾಗೋತ್ವ. ಅದ್ರಾಗ ಬಟ್ಟಿನ ಹೋಗ್ಯಾಕೆ ನೀರು ತೊಗೊಂಬಂದು ಒಗದು ಹಾಕತ್ಲೆ ದಮ್ಮತ್ತಂಗೆ ಆಗ್ತದೆ. ಇದು ದೊಡ್ಡ ಬಾಂಡೆ ಐತಲ್ಲ, ಇದನ್ನು ಮ್ಯಾಲೆ ಇಟ್ಬಿಡ್ಬೇಕು. ಆಮೇಲೆ ಸಿಲ್ವಾರ್ದೊಂದು 2 ಮ್ಯಾಲೆ ಇಟ್ಬಿಟ್ಟೆ ಅಂದ್ರೆ ಆಗ್ಬೇಕತ್ತೆ. ಏನು ದಿನ ಉಪಯೋಗಿಸೋಲ್ಲ ಇವು, ಉಳ್ದವು ಪಾತ್ರೆ ಅಂತೂ ದಿನ ಉಪಯೋಗಿಸೋ.
ಅದು ಹಿಂದೆ ಅಡದವು ತೊಳೆದು ಬುಟ್ಟೆ ತುಂಬ್ಕೊಂಡು ಒಳಗೆ ಒಯ್ದಿಟ್ಟು ನೋಡ್ಬೇಕು ಚಾ ಏನಾರ ಮಾಡ್ಬೇಕು ಅಂದರೆ ಸಂಜೆ ಆಯ್ತು ಚಾ ಮಾಡಿ ಒಂದಿಟ್ಟು ನೋಡ್ಬೇಕು ಏನಾಗತ್ತೆ ಏನೋ ಮುಂದೆ ಮಾಡೋದು ಅಡುಗೆ ಏನು ಮಾಡೋದೈತೆ ಏನೋ ಗೊತ್ತಿಲ್ಲ ನೀನೇನಿಲ್ಲ ಅಡುಗೆ ಏನೋ ಕೈ ಹಾಕೇ ಇಲ್ಲ ಹೋಗಿ ಏನಾರ ಮಾಡ್ಬೇಕು ಇಲ್ಲದೇನೋ ನಿನ್ನ ಮನೆ ತುಂಬ ಬಿಟ್ಟು ಬಂದೆವು ನಾನು ಹೌದು ಗಿಫ್ಟ್ ಸಿಕ್ಕದ್ಲಲ್ಲ ಏನು ಕೇಳಿದ್ಲಕ್ಕೆ ಹೌದು ನಮ್ಮ ಮನೆ ಸುದ್ದಿ ಏನು ಹಾಕಿತ್ರ ಬಾಯ್ ಬಿಡಕ್ಕೆ ಹೋಗ್ಬೇಡ ಏನಾರು ಕೇಳಿದ್ಲೇನ ಮತ್ತೇನು ಪ್ರಿಯಂದ ಸುದ್ದಿ ಏನಾರು ಹೇಳಿದೆ ಮತ್ತಕ್ಕಿಗೆ ಇಲ್ಲ ಹೋಗ್ರಿ ಅಕ್ಕಾರ ನಾ ಯಾಕೆ ಹೇಳಕ್ಕಿಗೆ ಅದನ್ನ ನಮ್ಮನೆ ಸುದ್ದಿ ನಾ ಯಾಕೆ ಮಂದಿ ಬಿಟ್ಕೊಡ್ಲಿ ನಾನು ಏನು ಹೇಳಿಲ್ರಿ ಕೇಳಿದ್ಲೆ ಯಾಕೆ ಹೊಸ ಹೊಸರ ಮದುವೆ ಮಾಡಿಬಿಟ್ರಲ್ವ ಅಂತಂದು ಇಲ್ರಿ ಮತ್ತು ಮಾಡ್ಬೇಕತ್ತ ಎಲ್ಲ ಹೊಸ ಹೊಸರ ಆತು ಮಾಡಿದ್ವಿ ಅಂತ ಅಂದೆ ಮತ್ತೆ ಯಾರಿಗೂ ಹೇಳಿಲ್ಲ ನೋಡುವ ಅಂದ್ಲು ಇಲ್ಲಿ ಬಿಡ್ರಿ ಮತ್ತು ಯಾರಿಗೂ ಹೇಳಂಗಿತ್ತಲ್ಲ ದೌಡ ಆತು ಮತ್ತು ಏನು ಮಾಡೋಕ್ಕಾಗಲಿಲ್ಲ ನಾವು ಯಾರಿಗೂ ಸಂಬಂಧಿಕರಿಗೆ ಕರೆದಿಲ್ಲ ಮನೆಯನ್ನಾರು ಸೇರ್ಕೊಂಡು ಮಾಡ್ಕೊಂಡ್ವಿ ಅಂತಂದು ಹೇಳಿದೆ ಅಷ್ಟೇ ಏನೋ ಮತ್ತೇನಾರು ಕೇಳಿಲ್ಲ ಏನು ಮತ್ತೇನೋ ಆಕಿ ಬಾಗ್ಲದಾಗ ನಿಂತ್ಕೊಂಡು ಏನಾರು ಹೇಳಾಕತ್ತಿದ್ಲಲ್ಲ ಆಕಿ ಮನೆ ಬಾಗ್ಲದಾಗ ಆಕಿ ಮನೆ ಬಾಗ್ಲದಾಗ ಅಂದ್ರೆ ಮನೆ ನಾನು ನೋಡಿದ್ದಿಲ್ಲಲ್ಲ ಅವ್ರದ್ದು ಹಾಗಾಗಿ ಇದ ನೋಡು ನಮ್ಮ ಮನೆ ಅಂತಂದು ತೋರಿಸಿದ್ಲು ಯಾವಾಗಾರ ಆಸರ ಬ್ಯಾಸರ ಬಂದು ಹೋಗವ ಅಂತಂದು ಅದನ್ನ ಹೇಳಕತ್ತಿದ್ರು ನಿಂತ್ಕೊಂಡಿದ್ದೆ ಅಲ್ಲಿ ಆಕಿ ಹೇಳ್ತಾಳ ಅಂತಂದು ನೀ ಏನಾರು ಹೋದ್ಗಿದಿ ಆಕಿ ಭಾರಿ ಊರ ಮನೆ ಚಾಡ ಸುದ್ದಿ ಮನ್ಯಾಗ ಇರ್ತಾವು ಎಲ್ಲರ ಮನೆ ಚಾಡ ಸುದ್ದಿನೂ ಬೇಕಾಕಿಗೆ ಆಕಿಗೆ ನೆಮ್ಮದಿಗೆ ಮನೆ ಕೂಳ್ತಿನಕ್ಕಾಗಿಲ್ಲ ಎಲ್ಲರ ಮನೆ ಚಾಡ ಸುದ್ದಿ ಮಾತಾಡಲಿಲ್ಲ ಕರನ ಸಮಾಧಾನ ಆಗಿಲ್ಲ ಆಕಿಗೆ ಹಾಗಾಗಿ ನೀನು ಕಳ್ದ ನೀನು ಒಂದು ಒಳಗಕ್ಕೆಂದು ಎಲ್ಲರ ಮನೆ ಸುದ್ದಿನೂ ತಿಳ್ಕೊಳ್ಳೋಣ ಅದ್ರಾಗ ನಮ್ಮ ಮನೆ ಸುದ್ದಿ ದೌಡ್ ತಿಳ್ಕೊಳ್ಳೋಣ ಯಾಕೆ ಎಷ್ಟು ಹೊಸ ಮದುವೆ ಮಾಡಿದ್ರೆ ಅನ್ನೋದು ಬೇಕಾಗಿತ್ತು ಆಕಿಗೆ ಅದಕ್ಕೆ ಹೌದೇನ್ರಿ ನನಗೆ ಗೊತ್ತಿಲ್ಲ ಬಿಡ್ರಿ ಥರ ಹಿಂಗೆ ಅನ್ನೋದು ಒಟ್ಟು ನಾ ಏನು ಹೇಳಕ್ಕೆ ಹೋಗ್ಲಿಲ್ಲ ರೀ ಚಲೋ ಆತು ಮತ್ತು ಯಾರು ಕೇಳಿದ್ರೆ ಏನು ಹೇಳಕ್ಕೆ ಹೋಗಬೇಡ ಕೇಳಿದ್ರೆ ಏನಿಲ್ಲ ರೀ ಅವಸರ ಕಾತೆ ಮಾಡಿದ್ವಿ ಒಳ್ಳೆ ವರ ಸಿಕ್ತು ಅಂತಂದು ನನ್ನ ಅಷ್ಟ ಹ್ಞೂ ರೀ ಥರ ಆತ್ರಿ